ಪಕ್ಕದ ಕೇರಳ ಸರ್ಕಾರ ಮಲಯಾಳಿ ಭಾಷಾ ಮಸೂದೆ 2025 ಜಾರಿಗೆ ತಂದಿದೆ. ಇದರಿಂದಾಗಿ ನಮ್ಮ ಕರ್ನಾಟಕವು ಕೂಡ ಆಡಳಿತಾತ್ಮಕವಾಗಿ ಒಂದಷ್ಟು ಕಾಸರಗೋಡು ಸಹ ಒಂದಷ್ಟು ಭಾಗಗಳು ಅದಕ್ಕೆ ಸೇರಿರುವಂಥದ್ದು. ಅವ್ರಿಗೀಗ ಮಲಯಾಳಿ ಕಡ್ಡಾಯ ಮಾಡೋದ್ರಿಂದ ಪ್ರಥಮ ಭಾಷೆಯಾಗಿ ಮಲಯಾಳಿನ ಬಳಸಬೇಕಾಗುತ್ತೆ. ಇದ್ರ ಬಗ್ಗೆ ಮಾತಾಡೋಕ್ಕೆ ನಮ್ಮ ಜೊತೆ ಕನ್ನಡ ಹೋರಾಟಗಾರರಿದ್ದರೆ ಪ್ರವೀಣ್ ಶೆಟ್ಟಿ ಅವರಿದ್ದರೆ ಅವ್ರನ್ನ ಮಾತಾಡ್ಸೋಣ. ಅವರ ನಿಲುವೇನು ಅಂತ ಅವ್ರನ್ನೇ ಕೇಳೋಣ. ಸರ್, ನಾವು ಬಹಳ ವರ್ಷಗಳಿಂದಲೂ ಕೂಡ ಕಾಸರಗೋಡು ಬಗ್ಗೆ ನಾವು ಕಿತ್ತಾಟ ನಡೆಸ್ತಾನೆ ಇದ್ದೀವಿ. ನಮಗೆ ಕರ್ನಾಟಕಕ್ಕೆ ಸೇರಿಸ್ಕೊಳ್ಳೋಕ್ಕೆ ಸಾಕಷ್ಟು ಪ್ರಯತ್ನಗಳು, ನೀವು ಕೂಡ ಹೋರಾಟ ಮಾಡ್ತಾಯಿದ್ರಿ. ಈ ಸಂದರ್ಭದಲ್ಲಿ ಈಗ ಎಲ್ಲೋ ಒಂದು ಕಡೆ ಕೇರಳ ಸರ್ಕಾರ ಒಂದು ಮಲಯಾಳಿ ಭಾಷಾ ಮಸೂದೆ ಜಾರಿಗೆ ತರುವ ಮೂಲಕವಾಗಿ ಕಾಸರಗೋಡು ನಮ್ಮ ನೂರಾರು ಶಾಲೆಗಳಿದ್ದಾವೆ, ಕನ್ನಡ ಕಲಿತಾ ಇದ್ದಾರೆ, ಪ್ರಥಮ ಭಾಷೆ ಕೂಡ ಕಲಿತಿದ್ದಾರೆ. ಅಂಥವ್ರಿಗೆ ಇದು ಹೇರಿಕೆ ಆಗುತ್ತೆ ಅಂತ ನಿಮ್ಮ ನಿಲುವೇನು? ಕಾಸರಗೋಡು ಕನ್ನಡಿಗರ ಪ್ರದೇಶ, ಕನ್ನಡಿಗರ ಅವಿಭಾಜ್ಯ ಅಂಗ. ಕಿಂಜಣ್ಣ ರೈ ಅನ್ನುವಂಥ 100 ವರ್ಷದ ಒಬ್ಬ ಸಾಹಿತಿ ಬೆಂಕಿ ಬಿದ್ದಿದೆ ಮನೆಗೆ ಓ ಬೇಗ ಬನ್ನಿ, ಎಲ್ಲರೂ ಎದ್ದಿದ್ದು ಓಡೋಡಿ ಬನ್ನಿ ಅಂತ ಸಾಯುವ ಸಂದರ್ಭದಲ್ಲೂ ಸಹ ಕರೆದ್ರು. ಬನ್ನಿ ನಮ್ಮ ಜೊತೆ, ನಮ್ಮನ್ನು ಸೇರಿಸ್ಕೊಳ್ಳಿ, ಕರ್ನಾಟಕದ ಜೊತೆ ಸೇರ್ಕೊಳ್ಳಿ ಅಂತೇಳಿ ಹೇಳಿದರು. ಮಹಾಜನ್ ವರದಿ ಪ್ರಕಾರ ಕಾಸರಗೋಡು ನಮಗೆ ಸೇರಬೇಕಾಗಿದೆ. ಆದರೆ ರಾಜ್ಯ ಸರ್ಕಾರದ ನಿರ್ಲಕ್ಷ್ಯದಿಂದ ಇಲ್ಲಿಯ ತನಕ ಯಾವುದೇ ಸರ್ಕಾರಗಳು ಬಂದರೂ ಸಹ ಕಾಸರಗೋಡಿನ ಕನ್ನಡಿಗರ ಜೊತೆ ಯಾವುದೇ ಸಚಿವರಾಗಲಿ, ಯಾವುದೇ ಮುಖ್ಯಮಂತ್ರಿ ಆಗಲಿ, ಯಾವುದೇ ಕರ್ನಾಟಕದ ಅಧಿಕಾರಿಗಳಾಗಲಿ ಇಲ್ಲಿ ತನಕ ಹೋಗಿ ಚರ್ಚೆ ಮಾಡಿಲ್ಲ. ಅವರೆಲ್ಲರೂ ಕನ್ನಡಿಗರಾಗಿ ಕರ್ನಾಟಕದವರಾಗಿ ಅಲ್ಲಿ ಬದುಕ್ತಾ ಇದ್ದಾರೆ. ಇಂಥ ಸಂದರ್ಭದಲ್ಲಿ ಪಿನರಾಯಿ ವಿಜಯನ್ ಅವರು ಕೇರಳ ಭಾಷಾ ನೀತಿಯನ್ನು ತರೋದ್ರ ಮುಖಾಂತರ, ಕಾಯ್ದೆಯನ್ನು ತರೋದ್ರ ಮುಖಾಂತರ ಪ್ರಥಮ ಭಾಷೆಯಾಗಿ ಮಲಯಾಳಿಯನ್ನು ಕಲಿಬೇಕನ್ನುವಂಥದ್ದು ಹೇಳಿದ್ದಾರೆ. ಅದು ಅವರು ಭಾಷೆಯನ್ನು ಉಳಿಸ್ಕೊಳ್ಳಿಕ್ಕೆ ಅವ್ರು ಮಾಡಿರುವಂಥ ಪ್ರಯತ್ನ. ಅದರಲ್ಲಿ ಸೆಕ್ಷನ್ 5, 6, 7ರಲ್ಲಿ ಕನ್ನಡ ಭಾಷೆಗೇನು ತೊಂದರೆ ಆಗಲ್ಲ. SLC ತನಕ ಕನ್ನಡದಲ್ಲಿ ಓದ್ಬೋದು, ಬರಿಬೋದು, ಪರೀಕ್ಷೆ ಬರಿಬೋದು, ಎಲ್ಲದಕ್ಕೂ ಅವಕಾಶ ಇದೆ. ಸರ್ಕಾರಿ ಕಚೇರಿಗಳಲ್ಲೂ ಕನ್ನಡಕ್ಕೆ ಪ್ರಾತಿನಿಧ್ಯ ಇದೆ. ಆದರೂ ಸಹ ಸರ್ಕಾರ ಇವತ್ತು ಮೊನ್ನೆ ಕೋಗಿಲೆ ನಿವಾಸಿಗಳ ಏನು ಕೋಗಿಲೆಯಲ್ಲಿ ನೆಲಸಮ ಮಾಡಿದಂಥ ಸಂದರ್ಭದಲ್ಲಿ ಪಿನರಾಯಿ ವಿಜಯನ್ ಅವರು ಟ್ವೀಟ್ ಮಾಡಿದ್ದಾರೆ. ಅದಕ್ಕೆ ಆತುರವಾಗಿ ಕನ್ನಡದ ಭಾಷೆ ಬಗ್ಗೆ ಮುಖ್ಯಮಂತ್ರಿಗಳು ಟ್ವೀಟ್ ಮಾಡಿದ್ದಾರೆ ಅಂದರೆ ತಪ್ಪಾಗಲ್ಲ ಅನಿಸುತ್ತೆ. ನಾನು ಒಂದು ಕೇಳ್ತಾ ಇದ್ದೀನಿ, ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಕನ್ನಡದ ಬಗ್ಗೆ ಅತ್ಯಂತ ಪ್ರೀತಿಯನ್ನು ಇಟ್ಕೊಂಡಿದ್ದಾರೆ, ಗೌರವ ಇದೆ, ಕನ್ನಡದ ರಾಮಯ್ಯ ಅಂತ ಹೆಸರು ತಗೊಂಡಿದ್ದಾರೆ. ಕರ್ನಾಟಕದ ಭಾಷಾ ಒಂದು ಭಾಷೆಯ ಬಗ್ಗೆ 2026ರಲ್ಲಿ ಒಂದು ಅಂಥ ನಿಲುವುಗಳನ್ನು ತರಲಿ, ಒಂದು ನೀತಿಯನ್ನು ತರಲಿ. 26ರಲ್ಲಿ ತರಲಿ. ಕನ್ನಡಕ್ಕೆ ಪ್ರಾತಿನಿಧ್ಯ, ಕನ್ನಡನೇ ಮೊದಲನೇ ಭಾಷೆ, ಕನ್ನಡಿಗರಿಗೆ ಉದ್ಯೋಗ. ಬೆಂಗಳೂರು ನಗರದಲ್ಲಿ ಏನಾಗ್ತಾ ಇದೆ ಕನ್ನಡದ ಭಾಷೆ ಮೇಲೆ? ಇವತ್ತು ಒಬ್ಬ ವಾರ್ಡನ್ ಹೇಳ್ತಾನೆ ಕನ್ನಡ ಮಾತಾಡೋಂಗಿಲ್ಲ ನೀನು ಅಂತ ಒಂದು ಎಚ್ಚರಿಕೆ ಕೊಡ್ತಾನೆ. ICIC, CBSE ಎಲ್ಲ ಶಾಲೆಗಳಲ್ಲಿ ಕನ್ನಡದಲ್ಲಿ ಮಾತಾಡಿದರೆ ಫೈನ್ ಹಾಕುವಂಥದ್ದು, ಕನ್ನಡವನ್ನು ಮೊದಲನೇ ಭಾಷೆಯಾಗಿ ಹೇಳಿಕೊಡುವಂಥ ಕೆಲಸವನ್ನು ಇಲ್ಲಿ ತನಕ ನಮ್ಮ ಸರ್ಕಾರ ಮಾಡಿಲ್ಲ.